ಸಭೆಯಲ್ಲಿ ನಮ್ಮ ಸಂಘಟನೆ ಕಳೆದ 20 ವರ್ಷದಿಂದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುವಂಥ SC ST ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಮೂಲಕ ಒಗ್ಗಟ್ಟು ಮಾಡೋ ಕೆಲಸ ಮಾಡ್ತಾಯಿದೆ. ಇದೇ ಥರ ಇವತ್ತು ಕೂಡ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಈ ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಸರ್ಕಾರದಲ್ಲಿರುವ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ವಿಳಂಬ ನೀತಿ ಆಗ್ತದೆ, ವೇಗ ಆಗಬೇಕು ಅನ್ನೋದು, ಮತ್ತು ರಾಜ್ಯ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲೇ NPS ಅಂದರೆ ನೂತನ ಪೆನ್ಷನ್ ನೀತಿಯನ್ನು ರದ್ದುಪಡಿಸಿ OPS ಓಲ್ಡ್ ಪೆನ್ಷನ್ ಸಿಸ್ಟಮನ್ನು ತರ್ತೀವಿ ಅಂತೇಳಿ ಇದುವರೆಗೂ ಕೂಡ ಕ್ರಮ ಆಗಿಲ್ಲ. ಇದು ಹಲವಾರು ನೌಕರಿಗೆ ಆತಂಕ ಇದೆ, ಅದು ಕೂಡ ಆಗಬೇಕು ಅನ್ನೋದ್ರ ಜೊತೆಗೆ ಇವತ್ತೇನಾಗ್ತದೆ, ರಾಜ್ಯ ಸರ್ಕಾರದ ಮೀಸಲಾತಿ ಜೊತೆಗೆ ಖಾಸಗಿ ಕ್ಷೇತ್ರದಲ್ಲಿ ಇವತ್ತು SC STಗಳಿಗೆ ಮೀಸಲಾತಿ ಕೊಡುವಂಥದ್ದಾಗಬೇಕಾಗಿದೆ. ರಾಜ್ಯ ಸರ್ಕಾರದಲ್ಲಿ ಏನಾಗ್ತದೆ, ಉದ್ಯೋಗಗಳೇ ಕಡಿಮೆ ಆಗ್ತಾಯಿದೆ. ಈಗ 7,70,000ಕ್ಕೂ ಹೆಚ್ಚು ಮಂಜೂರಾತಿ ಹುದ್ದೆಗಳಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿರೋದು 4,78,000. ಮೊನ್ನೆ ಮುಖ್ಯಮಂತ್ರಿಗಳೇ ಮಾರ್ಚ್ ಅಧಿವೇಶನದಲ್ಲಿ ಹೇಳ್ದಂಗೆ 2,80,000 ಹುದ್ದೆಗಳು ಖಾಲಿ ಇದೆ. ಸರ್ಕಾರಗಳೇನಾಗ್ತವೆ, ಆ ಬಂದಂಥ ಸರ್ಕಾರಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ತರ್ತಾರೆ, ಜನೋಪಯೋಗಿ ಯೋಜನೆಗಳನ್ನು ತರ್ತಾರೆ, ಅದಕ್ಕೆ ನಮ್ಮ ಪ್ರಶಂಸೆ ಇದೆ. ಆದರೆ ಅದು ಅನುಷ್ಠಾನ ಮಾಡಬೇಕಾದ್ರೆ ಕಾರ್ಯಾಂಗ ಕೂಡ ಸದೃಢವಾಗಿರಬೇಕು. ಇವತ್ತು ಶಾಸಕಾಂಗ ಸದೃಢವಾಗಿದೆ, MLAಗಳಿದ್ದಾರೆ, MLCಗಳೆಲ್ಲ ಇದ್ದಾರೆ, ನ್ಯಾಯಾಂಗ ಕೂಡ ಹೆಂಗೋ ಸುಮಾರಾಗಿದೆ. ಬಟ್ ಕಾರ್ಯಾಂಗ ಏನಾಗ್ತದೆ, ದಿನೇ ವೀಕ್ ಆಗ್ತದೆ. ಯಾಕೆಂದರೆ ಸ್ಟ್ರೆಂತ್ ಇಲ್ಲ. ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದ ಹೊರತು ಸರ್ಕಾರ ತನ್ನ ಯೋಜನೆಗಳನ್ನು ಫಲಪ್ರದ ಯೋಜನೆಗಳನ್ನಾಗಿ ಪರಿವರ್ತನೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಮಗೂ ಕೂಡ ಜನರ ಬಗ್ಗೆ ಒಲವಿದೆ, ಸರ್ಕಾರ ತರುವಂಥ ಯೋಜನೆಗಳ ಒಲವಿದೆ, ಅನುಷ್ಠಾನಕ್ಕೆ ಅನುಷ್ಠಾನಾಧಿಕಾರಿಗಳು ಹೆಚ್ಚಬೇಕು ಅನ್ನೋದು ನಮ್ಮ ಆಸೆ. ಸೊ ಈ ಹಿನ್ನೆಲೆಯಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಇವತ್ತು ರಾಜ್ಯ ರಾಷ್ಟ್ರದಲ್ಲಿ ಎಲ್ಲ ಒಂದು ಕಡೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಂವಿಧಾನದ ಬಗ್ಗೆ ಮಾತಾಡೋರು, ಜಾತ್ಯತೀತ ಬಗ್ಗೆ ಮಾತಾಡೋರು, ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡೋರನ್ನ ಎದುರಿಸುವಂಥ ಬೆದರಿಸುವಂಥ ಷಡ್ಯಂತ್ರಗಳು ಕೂಡ ನಡೀತವೆ. ಇತ್ತೀಚೆಗೆ ನಾವು ನೋಡಿದಂಗೆ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಬೀಳ್ತಾ ಇರುವಂಥದ್ದನ್ನೇ ನೋಡ್ಬೋದಾಗಿದೆ. ಅದಕ್ಕಿಂತ ಮುಖ್ಯವಾಗಿ ರಾಷ್ಟ್ರದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ RS ಗವಾಯ್ ಅವರಿಗೆ ಹೋಗಿ ಅಲ್ಲೇ ಒಂದು ಶೂನಲ್ಲಿ ಎಸೀತಾರೆ ಅಂದರೆ ಇಡೀ ಭಾರತದ ಸಮಗ್ರ ಭಾರತೀಯರು ಜಗತ್ತಿನಲ್ಲಿ ತಲೆ ತೆಗೆಸುವಂಥ ಘಟನೆ ಅದು. ಅದೇನು ಅಂದರೆ ಇವತ್ತು ಇದು ಹೆಚ್ಚುತ್ತಾ ಇರುವಂಥ ಜಾತಿಯ ಮನೋಭಾವದ ಪ್ರತೀಕ, ಅದು ಧರ್ಮಾಂಧತೆ ಮನೋಭಾವದ ಉದಾಹರಣೆಯಾಗಿದೆ. ಅದು ಅಂಥವನ್ನು ಕೂಡ ನಾವು ಖಂಡಿಸ್ತಾ ಅಂಥ ಜಾತಿವಾದಿ ಕೋಮುವಾದಿಗಳು ವಿಚ್ಛಿದ್ರಕಾರಿಗಳ ಶಕ್ತಿಗಳ ವಿರುದ್ಧ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರು ಅದನ್ನು ತೀವ್ರವಾದಂಥ ಕ್ರಮ ತಗೋಬೇಕಾಗಿದೆ. ಇವತ್ತು ನಮಗೆ ಮುಸ್ಲಿಮರಿಗೆ ಕುರಾನ್ ಇದೆ, ಕ್ರಿಸ್ತರಿಗೆ ಬೈಬಲ್ ಇದೆ, ಹಿಂದೂಗಳಿಗೆ ಭಗವದ್ಗೀತೆ ಇದೆ. ಆದರೆ ಈ ಭಾರತ ವಿವಿಧ ಜಾತಿಗಳ, ವಿವಿಧ ಭಾಷೆಗಳ, ವಿವಿಧ ಧರ್ಮಗಳ ದೇಶ. ಈ ಭಾರತೀಯರಿಗೆಲ್ಲ ಇರೋ ಧರ್ಮಗ್ರಂಥ ಯಾವುದೊಂದು ಸಂವಿಧಾನ. ಎಲ್ಲ ಒಂದು ಕಡೆ ಸಂವಿಧಾನವನ್ನೇ ನಿಸ್ತೇಜ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದನ್ನು ಕೂಡ ನಾವು ಖಂಡಿಸ್ತೇನೆ. ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರಾಜಕೀಯದ ಹಲವಾರು ಚರ್ಚೆಗಳು ನಡೀತಿವೆ. ನಮಗೂ ಕೂಡ ನೌಕರರಾಗಿ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಯಾಕೆ ನಾವು ಮೀಸಲಾತಿ ಪಡೆದಂಥ ನೌಕರರು 60 ವರ್ಷ ಆದಮೇಲೆ ನಾಗರಿಕರಾಗ್ಬಿಡ್ತಾರೆ. ರಿಟೈರ್ಡ್ ಆದಮೇಲೆ ನೆಮ್ಮದಿ ಬದುಕಿರಬೇಕು ಅಂದರೆ ಇದು ನಾಗರಿಕ ಸಮಾಜ ಇರಬೇಕು. ಆ ನಾಗರಿಕ ಸಮಾಜ ನಿರ್ಮಾಣೆಯಲ್ಲೂ ನಮ್ಮ ಕರ್ತವ್ಯ ಇದೆ ಅಂತ ಹೇಳ್ತಾನೆ. ಮತ್ತು ಮೂಲಭೂತವಾಗಿ ನಾವು SC STಗಳೇ ಆಗಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಸ್ವತಂತ್ರ ಬಂದು 78 ವರ್ಷ ಆಗಿದೆ, ಸಂವಿಧಾನ ಬಂದು 75 ವರ್ಷ ಆಗಿದೆ. ರಾಜ್ಯದಲ್ಲಿ ಎಲ್ಲ ಜಾತಿಯ ಮುಖಂಡರುಗಳು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಅಧಿಕ ಸಂಖ್ಯೆಯಲ್ಲಿರುವಂಥ SC STಗಳು ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೋ ಅದು ಎರಡನೇ ಪ್ರಶ್ನೆ. ಆದರೆ SC STಗಳು ಯಾಕೆ ಮುಖ್ಯಮಂತ್ರಿಗಳಾಗ್ತಾ ಇಲ್ಲ ಅನ್ನೋದು ನಾಡಿನಲ್ಲಿ ಪ್ರಜ್ಞಾವಂತಿಕೆ ಬಯಸುವಂಥವ್ರು, ಸಮಗ್ರತೆ ಬಯಸುವಂಥವ್ರು, ವೈಚಾರಿಕತೆ ಬಯಸೋರು ಎದುರುವಂಥ ಪ್ರಶ್ನೆ. ಇವತ್ತೇನಾಗ್ತದೆ, ರಾಜ್ಯ ಬದಲಾವಣೆ ಅಂತ ಪೇಪರಲ್ಲಿ ಬರ್ತಿದೆ. ಆದರೆ ನಮಗೆ ಹಾಲಿ ಇರುವ ಮುಖ್ಯಮಂತ್ರಿಗಳು 5 ವರ್ಷ ಇರ್ತಾರೆ ಅಂದರೆ ಪ್ರಶಂಸೆ ಮಾಡೋದ್ರಲ್ಲಿ ನಾವು ಮೊದಲಿಗರು. ಆಕಸ್ಮಿಕ ಹೈಕಮಾಂಡ್ ಏನೋ ಬದಲಾಯಿಸುತ್ತೆ ಅಂತೇಳಿದ್ರೆ ರಾಜ್ಯದಲ್ಲಿ ಇಷ್ಟು ವರ್ಷಗಳು ಈ ದೇಶದ ಮೂಲ ನಿವಾಸಿಗಳು ನಾವು ತಳ ಸಮುದಾಯದವರು ಒಂದು ಬಾರಿ ಅದನ್ನು ಈ ಸದ್ಯ ದಲಿತರಿಗೆ ಮುಖ್ಯಮಂತ್ರಿಯನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ. ಇಂಥವ್ರು ಅಂತ ಅಲ್ಲ, ಅವ್ರಿಗೆ ಗ್ರೇಡಿಂಗ್ ಮಾಡ್ಕೊಳ್ತಾರೆ. ಅವ್ರು ಆಯ್ಕೆ ಮಾಡುವಾಗ ಮಾನದಂಡ ಇರ್ತವೆ. ಅದು ಪರೋಕ್ಷ ಮಾನದಂಡವೋ ನೇರ ಮಾನದಂಡವೋ ಎರಡನೇ ಪ್ರಶ್ನೆ. ರಾಜ್ಯದಲ್ಲಿರುವಂಥ ದಲಿತರಲ್ಲಿ ಹಲವಾರು, ಇವಾಗ ಸತೀಶ್ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಮಾದೇವಪ್ಪ ಇದ್ದಾರೆ, ಇನ್ನೂ ಹಲವಾರು ಜನ ಇದ್ದಾರೆ, ವಿಚಾರವಂತರಿದ್ದಾರೆ. ಅವರಲ್ಲಿ ಒಟ್ಟಿನಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು ಅನ್ನೋದು ನಮ್ಮ ಮನವಿ. ಅದಕ್ಕೋಸ್ಕರ ಇವತ್ತು ಪತ್ರಿಕೆ ಅದು ಒಂದು ಮೂಲಭೂತವಾಗಿ ನೌಕರರು
ಸರ್ಕಾರಿ ಕಚೇರಿಗಳಲ್ಲಿ ಹೋದಂಥ ನೌಕರರು ನಿರ್ಮಲ ಮನಸ್ಸಿಂದ ಪಾರದರ್ಶಕವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ ಹೊರಗಡೆ ಬರುವಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ನಾಗರಿಕರು ಹೋಗದೆ ಮತ್ತು ಅದೇ ಥರ ಇವತ್ತು ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂಥ ಜನಪರ ಸರ್ಕಾರದ್ದು ಆಗಿದೆ ಅನ್ನೋದು ನಮ್ಮ ನಿಮ್ಮ ಹೆಸರು ಹೇಳಿ. ನಾನು ಶಿವಶಂಕರ್ ಅಂತೇಳಿ SC ST ನೌಕರ ಸಮನ್ವಯ ಸಮಿತಿ ಅಧ್ಯಕ್ಷ.